टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂತಹ ಸೀಸ್ ಫೈರ್ ಅಂದರೆ ಕದನ ವಿರಾಮ, ಇದರ ನಡುವೆ ಈಗ ನಾಳೆ ಭಾರತ ಮತ್ತು ಪಾಕ್ DGMO ಮಟ್ಟದಲ್ಲಿ ಸಭೆ ಇದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಇರುವಂತಹ ಸಭೆ, ಮೇ 12 ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ. ನಿನ್ನೆ ಕದನ ವಿರಾಮ ಘೋಷಣೆ ಆಗಿದೆ. ನಾಳೆ DGMO ಮಟ್ಟದಲ್ಲಿ ಒಂದು ಸಭೆ ಇದೆ. ಮುಂದಿನ ಕಾರ್ಯತಂತ್ರಗಳೇನಿರುತ್ತೆ, ಸೊ ಈ ಕದನ ವಿರಾಮದ ಬಗ್ಗೆ ಚರ್ಚೆಗಳು, ಜೊತೆಗೆ ಪಾಕಿಸ್ತಾನಕ್ಕೆ ಒಂದು ಕಟ್ಟೆಚ್ಚರ, ಇದೇ ಥರದ ನಿಮ್ಮ ಕಡೆಯಿಂದ ಏನಾದರೂ ದಾಳಿ ಮುಂದುವರೆದ್ರೆ ಆಗ ಖಂಡಿತವಾಗ್ಲೂ ಭಾರತ ಸುಮ್ಮನೆ ಇರೋದಿಲ್ಲ ಅಂತೇಳಿ ಅದರ ಒಂದು ಝಲಕನ್ನು ನಾವೀಗ ತೋರಿಸಿದ್ದೀವಿ ಅಷ್ಟೇ. ಈ ಕಳೆದ ಒಂದು 3-4 ದಿನಗಳಲ್ಲಿ ನಮ್ಮ ಸೇನೆ ನುಗ್ಗಿ ಹೊಡೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಅನ್ನುವಂಥದ್ದನ್ನು ಸಾಬೀತುಪಡಿಸಿದೆ. ನೀವು ಕಳ್ಳ ಮಾರ್ಗವಾಗಿ ನಿಮ್ಮ ಜನರನ್ನು, ನಿಮ್ಮ ಉಗ್ರರನ್ನು ಒಳಗಡೆ ಬಿಟ್ಟು ಟ್ರೈನಿಂಗ್ ಮಾಡಿ ಭಾರತವನ್ನು ಧ್ವಂಸಗೊಳಿಸಬೇಕು, ಭಾರತೀಯರನ್ನು ಟಾರ್ಗೆಟ್ ಮಾಡಿ ಭಾರತೀಯರಿಗೆ ತೊಂದರೆ ಕೊಡಬೇಕು, ಅವ್ರನ್ನ ಸಾಯಿಸಬೇಕು ಅಂಥೇಳಿ ನೀವು ಉಗ್ರರನ್ನು ಬಿಟ್ಟರೆ ನಾವು ಹೇಗೆ ನುಗ್ಗಿ ನಿಮ್ಮ ಉಗ್ರರ ಅಡ್ಡೆಗಳನ್ನೇ ಉಡಿಸ್ ಮಾಡ್ತೀವಿ ಅನ್ನುವಂಥ ಒಂದು ಝಲಕನ್ನು ಭಾರತೀಯ ಸೇನೆ ತೋರಿಸ್ಕೊಟ್ಟಿದೆ. ಅದರಂತೆ ಯಾವಾಗ ಪಾಕಿಸ್ತಾನಕ್ಕೆ ಅರಿವಾಯಿತೋ ಇದು ಮುಂದುವರೆದ್ರೆ ಖಂಡಿತವಾಗ್ಲೂ ನಮ್ಮ ಉಳಿಗಾಲ ಇರೋದಿಲ್ಲ ಅಂಥೇಳಿ, ಆಗ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಡ್ತು. ಎರಡೂ ರಾಷ್ಟ್ರಗಳು ಈಗ ಒಪ್ಕೊಂಡು ಕದನ ವಿರಾಮವನ್ನು ಘೋಷಣೆ ಮಾಡಿವೆ. ಆದರೂ ಕೂಡ ಗಡಿಯಲ್ಲಿ ಪಾಕಿಸ್ತಾನ ತೆಗಿತಾ ಇರುವಂಥ ಒಂದು ಖ್ಯಾತೆ ಇನ್ನೂ ಕೂಡ ಮುಂದುವರೆದಿದೆ. ಬಟ್ ನಾಳೆ ಇದೆ ಒಂದು ಮೀಟಿಂಗ್. ಸೊ ನಾಳೆಯ ಮೀಟಿಂಗ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಕುತೂಹಲಕರ. ಸೊ ಭಾರತ ಪಾಕ್ ಕದನ ವಿರಾಮ ಈಗ ಆಲ್ರೆಡಿ ನಿನ್ನೆ ಸಂಜೆ ಸುಮಾರು 5:35ರಿಂದಲೇ ಅದು ಘೋಷಣೆ ಆಯಿತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ರು. ಅಂದರೆ ನಮ್ಮ ಮಧ್ಯಸ್ಥಿಕೆಯಲ್ಲಿ, ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಎರಡೂ ರಾಷ್ಟ್ರಗಳು ಒಪ್ಕೊಂಡಿವೆ. ಎರಡೂ ದೇಶಗಳು ಒಪ್ಕೊಂಡು ಈಗ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಅವರೇ ಅದನ್ನು ಅನೌನ್ಸ್ ಮಾಡಿದ್ರು. ಅದಾದ ನಂತರ ಭಾರತದಿಂದಲೂ ಕೂಡ ಒಂದು ಪತ್ರಿಕಾಗೋಷ್ಠಿ ಆಯಿತು. ನಮ್ಮ ಸೇನೆಯಿಂದಲೂ ಕೂಡ ಅದನ್ನು ಕನ್ಫರ್ಮ್ ಮಾಡಿದ್ರು. ಇನ್ನು ಪಾಕಿಸ್ತಾನ ಕೂಡ ಅದನ್ನು ಕನ್ಫರ್ಮ್ ಮಾಡಿತು. ಬಟ್ ಅದಾಗಿ ಸ್ವಲ್ಪ ಹೊತ್ತಿನ ನಂತರವೇ ಮತ್ತೆ ಪಾಕಿಸ್ತಾನದಿಂದ ದಾಳಿಗಳು ಮುಂದುವರೆದು. ಬಟ್ ಅದನ್ನೆಲ್ಲವನ್ನೂ ಕೂಡ ಗಾಳಿಯಲ್ಲೇ ಹೊಡೆದುರುಳಿಸ್ತು ನಮ್ಮ ಸೇನೆ.